ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಕುಕ್ಕರ್ನ ಬಿಸಿ ಆಗೋಕ್ಕೆ ಅಂತ ಇಟ್ಟಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಬೇಕು. ಎಣ್ಣೆನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇವಾಗ ರುಬ್ಕೊಳ್ಳೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ರುಬ್ಬೋದಕ್ಕೂ ಮುಂಚೆ ಇದನ್ನು ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ನಾನು ಮೊದಲಿಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ರಾಜಿ ಈರುಳ್ಳಿನೂ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಟೊಮೊಟೊ ಹಣ್ಣು ಮತ್ತು ಶುಂಠಿ, ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಒಂದು ಫ್ಯೂ ಸೆಕೆಂಡ್ಸು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಸಾಕು. ಅದ್ರದ್ದು ಹಸಿ ಸ್ಮೆಲ್ ಹೋದರೆ ಸಾಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಹೀಗೆ ಹುರ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆಯಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ಹುರ್ಕೊಂಡಾಗಿದೆ. ಇದು ಹುರ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ಅದಕ್ಕೋಸ್ಕರ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ ಇದನ್ನು. ನೆಕ್ಸ್ಟ್ ಇವಾಗ ಅದೇ ಕುಕ್ಕರಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಹೀಗೆ ಈರುಳ್ಳಿನ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟು ನಾವು ನೀಟಾಗಿ ತೊಳೆದಿಟ್ಕೊಂಡಿದ್ದಂತಹ ಮಟನ್ನು ಕೂಡ ಇದರೊಳಗಡೆ ಹಾಕೋತಾ ಇದ್ದೀನಿ. ಮಟನ್ನ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಮಟನ್ನ ಹುರ್ಕೋಬೇಕಾಗುತ್ತೆ. ಆವಾಗ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಾಂಬಾರಲ್ಲಿ ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ಒಗ್ಗರಣೆಯಲ್ಲೇ ಮಟನ್ನ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿರುವಂತಹ ನೀರಂಶ ಎಲ್ಲ ಕೂಡ ಸುಂಡೋಗೋವರೆಗೂ ಕೂಡ ನಾವು ಈ ಥರ ಎಣ್ಣೆ ಈರುಳ್ಳಿನಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಯಾವುದೇ ಮಸಾಲೆನೂ ಕೂಡ ಹಾಕಿ ಹುರ್ಕೊಳ್ಳಲ್ಲ. ಇಷ್ಟೇ. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಹುರ್ಕೋತೀನಿ. ನೆಕ್ಸ್ಟ್ ಇವಾಗ 1 ಟೇಬಲ್ ಸ್ಪೂನಷ್ಟು ಅರಿಶಿನದ ಪೌಡರ್ನ ಹಾಕೋತಾ ಇದ್ದೀನಿ. ಈ ಥರ ಮಟನ್ ಹುರಿಬೇಕಾದ್ರೇ ಅರಿಶಿನದ ಪುಡಿನ, ಉಪ್ಪು ಹಾಕೋಕ್ಕೂ ಮುಂಚೆನೇ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಉಪ್ಪು ಹಾಕ್ಬಿಟ್ರೆ ಅದು ಸ್ವಲ್ಪ ನೀರು ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಮುಂಚೆನೇ ಅರಿಶಿನ ಪುಡಿನ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಕೆಟ್ಟ ಸ್ಮೆಲ್ಲೆಲ್ಲ ಕೂಡ ಹೋಗುತ್ತೆ. ಇವಾಗ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಇಲ್ಲ ಅಂದರೂ ಒಂದು 10 to 15 ಮಿನಿಟ್ಸ್ ಆದರೂ ನಾವು ಮಟನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇವಾಗ ಈ ಥರ ಇದು ಬೇಯ್ತಾ ಇರಲಿ. ನೆಕ್ಸ್ಟು ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆ ನಾವು ಫಸ್ಟೇ ಈರುಳ್ಳಿ ಮತ್ತು ಟೊಮೊಟೊನೆಲ್ಲನೂ ಕೂಡ ಹುರ್ಕೊಂಡ್ವಿ ಅಲ್ವಾ. ಅದ್ರ ಜೊತೆಗೆ ನಾನು ತೆಂಗಿನ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಹೋಳು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 4ರಿಂದ 5 ಕಾಳು ಲವಂಗನ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಕರಿಮೆಣಸು ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಕ್ಕೆ ಪೌಡರ್ನ ಹಾಕ್ಕೊಂಡಿದ್ದೀನಿ. ಚಕ್ಕೆ ಹಾಕ್ಕೊಂಡಿಲ್ಲ, ಚಕ್ಕೆ ಪೌಡರ್ನ ಹಾಕ್ಕೊಂಡಿದ್ದೀನಿ. ಚಕ್ಕೆ ಹಾಕ್ಬಿಟ್ರೆ ರುಬ್ಬಬೇಕಾದ್ರೆ ಅದು ನೀಟಾಗಿ ಗ್ರೈಂಡ್ ಆಗಲ್ಲ. ಅದಕ್ಕೋಸ್ಕರ ಪೌಡರ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಷ್ಟನ್ನು ಕೂಡ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಮಟನ್ ಸಾಂಬಾರು ಪೌಡರ್ನು ಕೂಡ ಹಾಕೋತಾ ಇದ್ದೀನಿ. ನಾನು ಮಾಮೂಲಿ ಯೂಸ್ ಮಾಡುವಂಥ ಪೌಡರ್ನ ಹಾಕ್ಕೊಳ್ಳಲ್ಲ. ಮಟನ್ ಸಾಂಬಾರಿಗೆ ಅಂತಲೇ ಸಪ್ರೇಟು ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಅದನ್ನು 1-2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕ್ಕೊಂಡು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೋತೀನಿ. ಇವಾಗ ನೋಡಿ ಮಟನ್ನು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅದರಲ್ಲಿರುವಂಥ ನೀರಂಶ ಎಲ್ಲ ಕೂಡ ಬಿಟ್ಕೊಂಡಿದೆ. ಈ ಥರ ಚೆನ್ನಾಗಿ ಎಣ್ಣೆನಲ್ಲೇ, ಏನು ಮಸಾಲೆ ಹಾಕ್ತೇನೆ ಎಣ್ಣೆನಲ್ಲೇ ಈ ಥರ ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹುರ್ಕೊಂಡಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಹಾಕೋಬೇಕಾಗುತ್ತೆ. ನೋಡಿ, ಇಷ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಮಸಾಲೆನ. ತರ್ತರಿಯಾಗಿದ್ದರೆ ಮಟನ್ ಸಾಂಬಾರು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಫುಲ್ಲು ಎಷ್ಟಾಗುತ್ತೋ ಅಷ್ಟು ಪೇಸ್ಟ್ ಥರ ಮಾಡ್ಕೊಳ್ಳಿ ಮಸಾಲೆನ. ಈ ಥರ ಮಸಾಲೆನೂ ಕೂಡ ಹಾಕ್ಕೊಂಡು ಒಂದು ಫ್ಯೂ ಸೆಕೆಂಡ್ಸು ಅದನ್ನು ಮಟನ್ ಜೊತೆ ಹುರ್ಕೊಳ್ಳೋಣ. ಕೆಲವರು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ಮಸಾಲೆನ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಎಣ್ಣೆಗೆ ಒಗ್ಗರಣೆಗೆ ಹಾಕಿ ಮಟನ್ನ ಒಗ್ಗರಣೆ ಕೊಟ್ಟು ಮಾಡ್ತಾರೆ. ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಈ ಥರ ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಅಂತ ಅನಿಸುತ್ತೆ. ಇದನ್ನು ಮಾರ್ನಿಂಗ್ ಟೈಮ್ ಇಡ್ಲಿ ಜೊತೆ ಸರ್ವ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ.
ಮತ್ತು ರೈಸ್ ಜೊತೆ ಮುದ್ದೆ ಜೊತೆ ಆರಾಮ್ಸೆ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಮಟನ್ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಮಸಾಲೆ ಜೊತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ನಮಗೆ ಎಷ್ಟು ಸಾಂಬಾರು ಕ್ವಾಂಟಿಟಿ ಬೇಕು ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಈ ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ತಾ ಹೋಗಿ. ನೋಡಿ ಇವಾಗ ನನಗೆ ಇಷ್ಟು ತೆಳು ಇದ್ದರೆ ಸಾಕು ಅನಿಸುತ್ತೆ. ಸ್ವಲ್ಪ ಬೆಂದಮೇಲೆ ಇದು ಗಟ್ಟಿ ಆಗುತ್ತೆ. ಸ್ವಲ್ಪ ಕಮ್ಮಿನೇ ನೀರು ಹಾಕ್ಕೊಂಡಿರ್ತೀನಿ. ಕುಕ್ಕರ್ ವಿಷಲ್ ಬರಬೇಕಾದ್ರೆ ಅದ್ರ ಮಸಾಲೆ ಎಲ್ಲ ಸೋರ್ಬಿಡುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಕಮ್ಮಿನೇ ಹಾಕ್ಕೊಂಡಿರ್ತೀನಿ. ವಿಷಲೆಲ್ಲ ಆದಮೇಲೆ ವಿಷಲ್ ತೆಗೆದುಬಿಟ್ಟು ಆಮೇಲೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಸಾಂಬಾರು ಅಷ್ಟಕ್ಕೆ ನೀರನ್ನು ಹಾಕ್ಕೊಂಡು ಕೂಡ ಬೇಯಿಸ್ಕೊಬೋದು. ನೋಡಿ ಇವಾಗ ಇಷ್ಟು ನೀರು ಸಾಕು ಹಾಕಿರೋದು. ನೆಕ್ಸ್ಟ್ ಇದು ಒಂದೆರಡು ಕುದಿ ಬರಲಿ. ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 2-3 ವಿಷಲ್ ಕೂಗಿಸ್ಕೊಳ್ಳೇಬೇಕಾಗುತ್ತೆ. ಮಟನ್ ಆಗಿರೋದ್ರಿಂದ, ಇದು ಮಟನ್ ಬಲ್ತಿರೋದ್ರಿಂದ ಅಂತೂ ನಾನು ಒಂದು 4 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಇವಾಗ ನೋಡಿ ವಿಷಲ್ ಕೂಡ ಆರಿದೆ. ನೆಕ್ಸ್ಟ್ ಓಪನ್ ಮಾಡಿ ನೋಡ್ಕೊಳ್ಳೋಣ ಸಾಂಬಾರು ಹೇಗಾಗಿದೆ ಅಂತ. ನೋಡಿ ಸಾಂಬಾರು ರೆಡಿಯಾಗಿದೆ. ಮಟನ್ ಸಾಂಬಾರು ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಇದನ್ನು ಸ್ಟವ್ನ ಹಚ್ಕೊಂಡು ನಾನು ಒಂದು 5 ನಿಮಿಷ ಇದನ್ನು ವಿಷಲ್ ತೆಗೆದು ಕ್ಯಾಪ್ನ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ಮೇಲೂ ಕೂಡ ಒಂದು 5 ನಿಮಿಷ ನೀರು ಹಾಕಬೇಕು ಅಂತ ಹೇಳಿದ್ರೆ ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಹಾಗೇ ಓಪನ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ದೇ ಓಪನ್ ಉರಿನಲ್ಲಿ ಬೇಯಿಸ್ಕೊತೀನಿ. ಈ ಥರ ಮಾಡೋದ್ರಿಂದ ಸಾಂಬಾರು ಕೂಡ ನೋಡೋದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಟನ್ ಸಾಂಬಾರನ್ನ ಮಾಡ್ಬೋದು ಅಂತ. ನಾನು ಇವತ್ತು ಇಡ್ಲಿ ಜೊತೆ ಈ ಥರ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಕೂಡ ಇಷ್ಟಪಟ್ಟು ಮತ್ತೆ ಮಾಡ್ತೀರಾ. ಥ್ಯಾಂಕ್ ಯು.